ನಾವೀಗ ಮಕಾವ್ನ ಲೋಕಲ್ ಏರಿಯಾಗಳನ್ನು ನೋಡಲಿಕ್ಕೆ ಹೊರಟಿದ್ದೀವಿ. ಈಗ ವೆನಿಷಿಯನ್ನಿಂದ ಹೊರ ಬಂದಿದ್ದೀವಿ. ನಾವೀಗ ಮಕಾವ್ನಲ್ಲಿ ಆಮಾ ಟೆಂಪಲ್ ಬಹಳ ಫೇಮಸ್ ಅಂತೆ, ದೊಡ್ಡ ಟೆಂಪಲ್ ಅಂತೆ. ಬನ್ನಿ ಆ ಟೆಂಪಲ್ ಹೇಗಿದೆ ಅಂತ ನೋಡ್ಕೊಂಡ್ಬನ್ನಿ. ಆಮಾ ಟೆಂಪಲ್ ಚೀನಾದ ಮಕಾವ್ನ ಪವಿತ್ರ ದೇವಸ್ಥಾನ. ಮಕಾವ್ನ ನೈಋತ್ಯ ಭಾಗದಲ್ಲಿ ಎತ್ತರದಲ್ಲಿ ನೆಲೆಸಿರುವ ಚೀನೀಯರ ಸುಂದರ ದೇವಸ್ಥಾನ. ಮಕಾವ್ಗೆ ಬರೋ ಪ್ರವಾಸಿಗರು ಚೀನೀಯರ ಸಂಪ್ರದಾಯ ತಿಳಿಯಲು ನೋಡಲೇಬೇಕಾದ ಸ್ಥಳ ಇದು. ಸುಮಾರು 500 ವರ್ಷಗಳ ಹಿಂದೆ ಅಂದರೆ 1488ರಲ್ಲಿ ತಲೆ ಎತ್ತಿದ ದೇವಸ್ಥಾನ ಇದು. ಮೀನುಗಾರನ್ನ ಹರಸುವ ಸಮುದ್ರ ದೇವತೆ ಆಮಾ, ಮೀನುಗಾರರ ಸಮುದ್ರ ತೀರವಾಸಿಗಳ ಆರಾಧ್ಯ ದೈವ. ನಾವೀಗ ಆಮಾ ಟೆಂಪಲ್ನ ಒಳಗಡೆ ಇದ್ದೀವಿ. ಇಲ್ಲಿ ಬಂದ ತಕ್ಷಣ ದೇವರಿಗೆ ನಮಸ್ಕರಿಸಲಾಗುತ್ತೆ. ನಮಸ್ಕರಿಸುವಂತಹ ರೀತಿ ಸ್ವಲ್ಪ ಭಿನ್ನವಾಗಿರುತ್ತೆ. ಅದರಲ್ಲೂ ಇಲ್ಲಿ ನಾವು ನಮ್ಮ ಹಿಂದೂ ದೇವತೆಗಳಿಗೆ ಅಥವಾ ಹಿಂದೂ ದೇವಸ್ಥಾನಕ್ಕೆ ಬರುವಾಗ ಹೇಗೆ ನಾವು ಚಪ್ಪಲ್ಗಳನ್ನ ತೆಗೆದಿಟ್ಟು ಪಾದರಕ್ಷೆನ ಹೊರಗಿಟ್ಟು ಬರ್ತೀವಿ, ಆದರೆ ಇಲ್ಲಿ ಆ ರೀತಿಯ ಪದ್ಧತಿ ಇಲ್ಲ. ಆದರೆ ಯಾಕಂದರೆ ಅವರ ನಂಬಿಕೆ ಅಂತಂದಿದೆ, ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಪಟ್ಟಿಯನ್ನು ಹಾಕಲಾಗಿದೆ. ಆ ಪಟ್ಟಿಯನ್ನು ದಾಟಿ ಬರುವಾಗ ನೀವು ಕೆಳಗೆ ನೋಡಿಕೊಂಡೇ ಬರಬೇಕಾಗುತ್ತೆ. ಹಾಗಾಗಿ ನೋಡಿದಾಗ ನೀವು ದೇವರಿಗೆ ಒಂದು ರೀತಿಯಲ್ಲಿ ಗೌರವವನ್ನು ಸಲ್ಲಿಸಿದಂತೆ. ಹಾಗಾಗಿ ಬೇಕಿಲ್ಲ ಚಪ್ಪಲ್ ತೆಗೆದು ಅನ್ನೋದು ಇಲ್ಲಿನ ಪದ್ಧತಿ. ಆಮಾ ಟೆಂಪಲ್ನ ಒಳಗಡೆ ಹೋದ ತಕ್ಷಣ ನಿಮಗೆ ಎಲ್ಲಿ ನೋಡಿದ್ರಲ್ಲಿ ಅಗರಬತ್ತಿಯ ಸುಗಂಧ, ಅಗರಬತ್ತಿಯ ಮೇಲಿರುವ ಚಿತ್ತಾರಗಳ ಅಂದ ಕಣ್ಮನ ಸೆಳೆಯುತ್ತೆ. ಬಂದವರೆಲ್ಲ ಅವರಿಗಿಂತ ಉದ್ದನೆ ಅಗರಬತ್ತಿ ಹಿಡಿದು ದೇವರಿಗೆ ವಂದಿಸೋ ದೃಶ್ಯ ಸಾಮಾನ್ಯ. ಇಲ್ಲಿರುವಂತಹ ಪದ್ಧತಿ ಏನಪ್ಪ ಅಂತಂದರೆ, ಇವರು ಅಗರಬತ್ತಿ ಥರನೇ ಇರುವಂಥದ್ದು, ಅದರಲ್ಲಿ ಚೈನೀಸ್ ಡಿಸೈನ್ಗಳಿರುವಂಥದ್ದು, ಅದನ್ನು ತಂದು ಇಲ್ಲಿ ಇಟ್ಟು ಅದನ್ನು ದೇವರಿಗೆ ಸಮರ್ಪಿಸ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಇದು. ಈ ದೇವಸ್ಥಾನದಲ್ಲಿ ಚಪ್ಪಲಿ ಹಾಕಿಯೇ ಒಳಗಡೆ ಹೋಗ್ಲಾಗತ್ತೆ. ಆದರೆ ತಲೆಬಾಗಿ ನಮಸ್ಕರಿಸೋದು ಭಾರತೀಯ ಪದ್ಧತಿಯನ್ನ ನೆನಪಿಸುತ್ತೆ. ಮಕಾವ್ ಅನ್ನೋ ಹೆಸರು ಬಂದಿದ್ದೆ ಈ ಆಮಾ ಟೆಂಪಲ್ನಿಂದ ಅನ್ನೋದು ಇನ್ನೊಂದು ವಿಶೇಷ. ಪೋರ್ಚುಗೀಸರು ಈ ದೇವಸ್ಥಾನದ ಬಳಿ ಬಂದು ಈ ಪ್ರದೇಶದ ಹೆಸರು ಕೇಳಿದಾಗ ಇಲ್ಲಿನ ಜನ ಭಾಷೆ ಅರ್ಥವಾಗದೆ ದೇವಸ್ಥಾನದ ಹೆಸರನ್ನ ಹೇಳಿದರಂತೆ. ಅದನ್ನೇ ಆಧಾರವಾಗಿಟ್ಕೊಂಡ ಪೋರ್ಚುಗೀಸರು ಈ ಪ್ರದೇಶಕ್ಕೆ ಮಕಾವ್ ಅಂತ ಹೆಸರಿಟ್ರಂತೆ. ಈ ಕಾರಣದಿಂದಾನೂ ಆಮಾ ಟೆಂಪಲ್ ಪ್ರಸಿದ್ಧ. ಈ ಆಮಾ ಟೆಂಪಲ್ನ ಬಗ್ಗೆ, ಅದರ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿನ ಗೈಡ್ ಆಗಿರುವಂತಹ ವಿಪಾಕ ಇದ್ದಾರೆ. ವಿಪಾಕ, ಟೆಲ್ ಮಿ ಅಬೌಟ್ ದಿಸ್ ಆಮಾ ಟೆಂಪಲ್. Now, actually, this Ama temple is the oldest temple in Macau, dedicated to the sea goddess. Sea goddess Ama, Lady of Ama in Chinese, we call it Queen of Heaven. So this is a very popular goddess among the people. So they were told in Chinese style like Ama Go. Go is temple, temple dedicated to the Lady of Ama. And because of the misunderstanding of language, Ama Go, Ama Gao, Ama Gao, Macau. ಮಿಂಗ್ ಅರಸರ ಆಳ್ವಿಕೆ ಸಂದರ್ಭದಲ್ಲಿ ತಲೆ ಎತ್ತಿದ್ದ ದೇವಸ್ಥಾನ ಇದು. ಚೀನೀಯರ ಶಿಲ್ಪಕಲೆ ಅನಾವರಣ ಇಲ್ಲಿದೆ. ಮಿಝು ದೇವರ ಮೂರ್ತಿ ಕೂಡ ಇಲ್ಲಿದೆ. ಶಾಂತಿಯ ಪ್ರತೀಕವಾದ ಈ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡ್ರೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ, ಭವಿಷ್ಯ ಉಜ್ವಲವಾಗುತ್ತೆ ಅನ್ನೋ ನಂಬಿಕೆ. ವಿಶಿಷ್ಟ ಆಚರಣೆ, ಅಮೋಘ ಪ್ರಾಕೃತಿಕ ಸೌಂದರ್ಯ. ಚೀನಾದ ಶಿಲ್ಪಕಲೆಯ ಪ್ರತೀಕವಾಗಿ ನಿಲ್ಲುವ ಆಮಾದ ವಿಶೇಷತೆಗಳು ಇಲ್ಲಿಗೆ ಮುಗಿಯೋದಿಲ್ಲ. ಬರೀ ಗೋಡೆಯಷ್ಟೇ ಉಳಿದುಕೊಂಡ ಹಳೆಯ ಚರ್ಚ್ ಸೆಂಟ್ ಪೌಲ್ ಬಹಳ ಕುತೂಹಲ ಮೂಡಿಸುತ್ತೆ.